ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಕಾಬೂಲ್ಗೆ ಎಂಟ್ರಿಯಾಗಿ ಬಿಡ್ತು ತಾಲಿಬಾನ್. ರಾಜ್ಯಪಾಲ, ಪೊಲೀಸರು, ಅಫ್ಘಾನ್ ಅಧ್ಯಕ್ಷ ಘನಿ ಕೂಡ ಶರಣಾಗತಿ. ಗೃಹ ಬಂಧನ, ಕ್ರೂರ ಕಾನೂನು, ಮಹಿಳೆಯರಿಗೆ ನರಕ ದರ್ಶನ. ತಾಲಿಬಾನಿಗಳ ಕಪಿಮುಷ್ಟಿಗೆ ಸಿಲುಕಿದ ಅಫ್ಘಾನಿಸ್ತಾನದಲ್ಲಿ ಏನಾಗ್ತಿದೆ? ಉಗ್ರ ಕಾನೂನಿಗೆ ಸಿಕ್ಕ ಅಫ್ಘಾನಿಸ್ತಾನದಲ್ಲಿ ಜನರ ಸ್ಥಿತಿ ಏನಾಗಿದೆ? ಈ ಕುರಿತಂತೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜಸ್ಟ್ 9 ದಿನದಲ್ಲಿ ಇಡೀ ಅಫ್ಘಾನಿಸ್ತಾನದ ಚಿತ್ರಣವೇ ಬದಲಾಗಿ ಹೋಗಿದೆ. ಅಲ್ಪ ಮಟ್ಟಿಗೆ ಶಾಂತಿ ಇದ್ದ ದೇಶದಲ್ಲಿ ಈಗ ಬರೀ ಹಿಂಸೆ ತಾಂಡವವಾಡುತ್ತಿದೆ. ಸ್ವತಂತ್ರವಾಗಿದ್ದ ಅಫ್ಘಾನಿಸ್ತಾನದ ಪ್ರಜೆಗಳು ತಾಲಿಬಾನಿಗಳ ದಾಸ್ಯರಾಗುವ ಮೂಲಕ ಮತ್ತೆ ಅದೇ ಕರಾಳ ದಿನಗಳು ಅಫ್ಘಾನಿಸ್ತಾನದಲ್ಲಿ ಮರುಕಳಿಸಿದೆ. ಆಗಸ್ಟ್ 6ರಿಂದ ಆಗಸ್ಟ್ 13ರವರೆಗೆ ಅಫ್ಘಾನಿಸ್ತಾನ ಸರ್ಕಾರದ ಹಿಡಿತದಲ್ಲಿದ್ದ 14 ಪ್ರಾಂತೀಯ ರಾಜಧಾನಿಗಳ ಮೇಲೆ ಹಿಡಿತ ಸಾಧಿಸಿದ ತಾಲಿಬಾನಿಗಳು ಈಗ ಕಾಬೂಲ್ಗೂ ನುಗ್ಗಿದ್ದಾಗಿದೆ. ಆ ಮೂಲಕ ಇಡೀ ಅಫ್ಘಾನಿಸ್ತಾನವೇ ತಾಲಿಬಾನಿಗಳ ವಶಕ್ಕೆ ಸಿಕ್ಕಂತಾಗಿದೆ. ವರ್ಷಗಳ ನಂತರ ಅಫ್ಘಾನಿಸ್ತಾನದಿಂದ ಅಮೆರಿಕ ತನ್ನ ಪಡೆಯನ್ನ ಹಿಂಪಡೆದುಕೊಳ್ಳುತ್ತಿದ್ದಂತೆ ತಾಲಿಬಾನಿಗಳು ಇಡೀ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುವ ಹಂತಕ್ಕೆ ಬಂದು ತಲುಪಿದ್ದಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಅಫ್ಘಾನಿಸ್ತಾನದ ಅಧ್ಯಕ್ಷ ಅಶ್ರಫ್ ಘನಿ ಅಧಿಕಾರ ತ್ಯಜಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಆ ಮೂಲಕ ತಾಲಿಬಾನ್ ಕಮಾಂಡರ್ ಮುಲ್ಲಾ ಅಬ್ದುಲ್ ಘನಿ ಮುಂದಿನ ಅಫ್ಘಾನಿಸ್ತಾನದ ನೂತನ ಅಧ್ಯಕ್ಷರಾಗಲಿದ್ದಾರೆ ಎಂಬ ಮಾಹಿತಿಯೂ ಹೊರಬಿದ್ದಿದೆ. ತಾಲಿಬಾನಿಗಳಿಗೆ ಈಗಾಗಲೇ ಅಫ್ಘಾನಿಸ್ತಾನದ ರಾಜ್ಯಪಾಲರು, ಪೊಲೀಸರು ಶರಣಾಗಿದ್ದು, ಇದೀಗ ಅಫ್ಘಾನಿಸ್ತಾನದ ಗೃಹ ಸಚಿವ ಕೂಡ ತಾಲಿಬಾನ್ಗೆ ಅಧಿಕಾರ ಹಸ್ತಾಂತರಿಸಿದ್ದಾರೆ ಎಂಬ ಮಾಹಿತಿ ಇದೆ. ಆ ಮೂಲಕ ತಾಲಿಬಾನ್ ಕಾಬೂಲ್ ಪ್ರವೇಶ ಮಾಡುವಾಗ ಸರ್ಕಾರ ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡಿ ಶರಣಾಗತಿಯಾಗಿದೆ. ಹೀಗಾಗಿ ಕಾಬೂಲ್ನಲ್ಲಿ ಸರ್ಕಾರದ ಮಿಲಿಟರಿ ಪಡೆ ಮತ್ತು ತಾಲಿಬಾನಿಗಳ ನಡುವೆ ರಕ್ತಪಾತ ನಡೆಯಲಿಲ್ಲ. ಹೀಗೆ ಕಳೆದ 2 ದಶಕಗಳಿಂದ ಅಮೆರಿಕ ಸೇನೆಯಿಂದ ತರಬೇತುಗೊಂಡಿದ್ದ ಅಫ್ಘಾನ್ ಭದ್ರತಾ ಪಡೆಗಳು ಕೆಲವೇ ದಿನಗಳಿಂದ ಆರಂಭವಾದ ತಾಲಿಬಾನಿ ಅಟ್ಟಹಾಸದ ಎದುರು ಸೋತು ಸುಣ್ಣಾಗಿ ಶರಣಾಗತಿಯಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ತಾಲಿಬಾನ್ ಈಗ ಅಫ್ಘಾನಿಸ್ತಾನದಲ್ಲಿ ಸಂಪೂರ್ಣ ಸ್ವತಂತ್ರವಾಗಿದೆ. ಕಾಬೂಲ್ ವಶಪಡಿಸಿಕೊಂಡು ಅಧಿಕಾರ ಸಿಕ್ಕ ತಕ್ಷಣವೇ ಬಗ್ರಾಮ್ ಜೈಲಲ್ಲಿದ್ದ ತಾಲಿಬಾನಿಗಳನ್ನ ಬಿಡುಗಡೆಗೊಳಿಸಲಾಗಿದೆ. ಮಗದೊಂದು ಕಡೆ ಕಾಬೂಲ್ನಲ್ಲಿದ್ದ US ಎಂಬಸಿ ಸಿಬ್ಬಂದಿಗಳು ಮುಖ್ಯವಾದ ಫೈಲ್ಗಳನ್ನ ಬೆಂಕಿ ಹಚ್ಚಿ ಸುಟ್ಟಿರೋದು ಕೂಡ ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ತಾಲಿಬಾನ್ ಕಾನೂನು ಮಹಿಳೆಯರಿಗೆ ಮತ್ತೆ ಹಿಂಸೆ. ತಾಲಿಬಾನ್ ಕಾನೂನು ಅಂದ್ರೆ ಅಫ್ಘಾನಿಸ್ತಾನದ ಮಹಿಳೆಯರು ಬೆಚ್ಚಿ ಬೀಳುತ್ತಿದ್ರು. ಆದ್ರೀಗ ಮತ್ತದೇ ಹಿಂಸೆಯ ಬದುಕು ಅವರದ್ದಾಗಿದೆ. ಕೆಲವು ವರ್ಷಗಳಿಂದ ಸಿಕ್ಕ ಮುಕ್ತ ಜೀವನದ ಹಕ್ಕು, ಸ್ವಾತಂತ್ರ್ಯಗಳನ್ನ ಅಫ್ಘಾನಿಸ್ತಾನದ ಮಹಿಳೆಯರು ಈಗ ಕಳೆದುಕೊಳ್ಳುತ್ತಿದ್ದಾರೆ. ಈಗಾಗಲೇ ತಾಲಿಬಾನಿಗಳು ತಮ್ಮದೇ ಕಾನೂನುಗಳನ್ನು ಹೊರಡಿಸಲು ಆರಂಭಿಸಿದ್ದಾರೆ. ವಶಕ್ಕೆ ಸಿಕ್ಕ ಪ್ರಾಂತ್ಯಗಳಲ್ಲಿ ಆ ಕಾನೂನನ್ನ ಜಾರಿಗೊಳಿಸುತ್ತಿದ್ದಾರೆ. ತಾಲಿಬಾನಿಗಳ ಪ್ರಕಾರ ಮಹಿಳೆ ಯಾವ ರೀತಿಯಲ್ಲೂ ಸ್ವತಂತ್ರಳೂ ಅಲ್ಲ. ಅಷ್ಟೇ ಅಲ್ಲ, ಪುರುಷ ಜೊತೆಗಿಲ್ಲದ ಮಹಿಳೆಯರು ಮನೆಯಿಂದ ಹೊರಗೆಯೂ ಕಾಲಿಡುವಂತಿಲ್ಲ ಎಂಬ ವಿಚಿತ್ರ ಕಾನೂನುಗಳನ್ನ ತಾಲಿಬಾನಿಗಳು ತಂದಿರೋದು ಅಲ್ಲಿನ ಮಹಿಳೆಯರನ್ನ ಮತ್ತೆ ಜೈಲಿನಂತಹ ಜೀವನಕ್ಕೆ ದೂಡಿದೆ. ಇನ್ನು ಈಗಾಗಲೇ ತಾಲಿಬಾನ್ ವಶಕ್ಕೆ ಪಡೆದ ತಖಾರ್ ಪ್ರಾಂತ್ಯದಲ್ಲಿ ಬಾಲಕಿಯರು, ಮಹಿಳೆಯರು ಆಟೋ ರಿಕ್ಷಾದಲ್ಲೂ ಓಡಾಡುವಂತಿಲ್ಲ ಅಂತ ತಾಲಿಬಾನ್ ಕಾನೂನು ಹೊರಡಿಸಿದೆ. ಕಾಲುಗಳು ಕಾಣಿಸುವಂತಹ ಚಪ್ಪಲಿ ಧರಿಸಿದ್ರೂ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗ್ತಿದೆ. ಕೆಲವು ದಿನಗಳ ಹಿಂದೆ ಪುರುಷ ಜೊತೆಗಿಲ್ಲದೆ ಹೊರಗೆ ಓಡಾಡಿದ ಯುವತಿಯೊಬ್ಬಳನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು.
ಅಷ್ಟೇ ಅಲ್ಲ, ಯಾವ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳಲಾಗಿತ್ತೋ ಆ ಪ್ರಾಂತ್ಯದಲ್ಲಿರುವ ಯುವತಿಯರು ತಾಲಿಬಾನ್ ಉಗ್ರರನ್ನ ಮದುವೆ ಆಗುವಂತೆ ಹಿಂಸೆ ನೀಡಲಾಗ್ತಿದೆ. ಮಹಿಳೆಯರ ಮೇಲೆ ತಾಲಿಬಾನ್ ಉಗ್ರರ ಲೈಂಗಿಕ ದೌರ್ಜನ್ಯ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ತಾಲಿಬಾನ್ ಕಾನೂನಿನ ಪ್ರಕಾರ ಮಹಿಳೆಯರು ಉದ್ಯೋಗಕ್ಕೂ ಹೋಗುವಂತಿಲ್ಲ. ಉದ್ಯೋಗಕ್ಕೆ ಹೋಗ್ತಿದ್ದ ಮಹಿಳೆಯರನ್ನೆಲ್ಲ ಮನೆ ಕಳಿಸ್ತಿರುವ ತಾಲಿಬಾನ್ ಆ ಮಹಿಳೆಯ ಬದಲಾಗಿ ಕುಟುಂಬದ ಪುರುಷನಿಗೆ ಆ ಉದ್ಯೋಗವನ್ನ ನೀಡುವಂತೆ ಆದೇಶ ನೀಡಿದೆ. ತಾಲಿಬಾನ್ ಆದೇಶ ಮೀರಿ ಉದ್ಯೋಗಕ್ಕೆ ಹೋಗುವ ಮಹಿಳೆಯರನ್ನ ಕಂಡಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗ್ತಿದೆ. ಹಾಗೆ ನೋಡಿದ್ರೆ ಅಫ್ಘಾನಿಸ್ತಾನದ ಮಹಿಳೆಯರಿಗೆ ಈ ನರಕದ ಜೀವನ ಹೊಸದಲ್ಲ. ಯಾಕಂದ್ರೆ 2001ಕ್ಕೂ ಮುಂಚೆ ತಾಲಿಬಾನಿಗಳ ಹಿಡಿತದಲ್ಲಿದ್ದ ಅಫ್ಘಾನಿಸ್ತಾನದಲ್ಲಿ ಇಂಥದ್ದೇ ಕಾನೂನುಗಳಿತ್ತು. ಈಗ ಮತ್ತೆ ಆ ಭೀಕರ ದಿನಗಳು ಮರುಕಳಿಸ್ತಿದೆ. ಹೇಗಿತ್ತು ತಾಲಿಬಾನಿಗಳ ಆಡಳಿತದ ಆ ಹಿಂಸಾಚಾರ ಅಂದ್ರೆ, ಸಾರ್ವಜನಿಕವಾಗಿ ಮರಣದಂಡನೆ ವಿಧಿಸೋದು, ಎಲ್ಲರ ಎದುರೇ ಕಲ್ಲು ಹೊಡೆದು ಸಾಯಿಸೋದು, ಕಳ್ಳರ ಕೈಗಳನ್ನೇ ಕತ್ತರಿಸೋದು, ವೇಶ್ಯಾವಾಟಿಕೆ ಮಾಡುವ ಮಹಿಳೆಯರನ್ನ ಸಾರ್ವಜನಿಕವಾಗಿ ಕಲ್ಲು ಹೊಡೆದು ಸಾಯಿಸುವಂತಹ ಭಯಾನಕ ಕಾನೂನುಗಳಿದ್ವು. ಈಗ ಮತ್ತದೇ ಕಾನೂನುಗಳು ಅಫ್ಘಾನಿಸ್ತಾನದಲ್ಲಿ ಜಾರಿಯಾಗೋದ್ರಲ್ಲಿ ಸಂಶಯವಿಲ್ಲ. ಅಫ್ಘಾನಿಸ್ತಾನ ಅಧ್ಯಕ್ಷ ಅಧಿಕಾರ ಹಸ್ತಾಂತರ ಮಾಡಿಯಾಗಿದೆ. ಹೀಗಾಗಿ ಅಫ್ಘಾನಿಸ್ತಾನ ಸಂಪೂರ್ಣ ತಾಲಿಬಾನ್ ವಶಕ್ಕೆ ಸಿಕ್ಕಿದೆ ಅನ್ನೋದು ಪಕ್ಕ. ಭಾನುವಾರ ಕಾಬೂಲ್ ಅಧಿಕಾರ ವರ್ಗಾವಣೆಯ ಕುರಿತು ಚರ್ಚಿಸಲು ತಾಲಿಬಾನ್ ಸಂಧಾನಕಾರರು ಅಫ್ಘಾನಿಸ್ತಾನ ಅಧ್ಯಕ್ಷರ ಮನೆಗೆ ತೆರಳಿದ್ದರು ಅಂತ ಅಲ್ಲಿನ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಆದರೆ ವರ್ಗಾವಣೆ ಪ್ರಕ್ರಿಯೆ ಯಾವಾಗ ನಡೆಯಲಿದೆ ಎಂಬ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟತೆ ಇಲ್ಲ. ಆದರೆ ತಾಲಿಬಾನ್ ಆಕ್ರಮಣಕಾರಿ ನೀತಿಗೆ ಬೆದರಿದ ಸಾವಿರಾರು ಜನ ಈಗಾಗಲೇ ಅಫ್ಘಾನಿಸ್ತಾನವನ್ನ ತೊರೆಯುತ್ತಿದ್ದಾರೆ. ಇನ್ನೂ ಕೂಡ ಅಧಿಕಾರದ ಹಸ್ತಾಂತರದ ಮಾತುಕತೆ ನಡೆಯುತ್ತಿರುವಾಗಲೇ ಅಮೆರಿಕ ಅಫ್ಘಾನಿಸ್ತಾನದಲ್ಲಿದ್ದ ಸಿಬ್ಬಂದಿಗಳು, ಯೋಧರು, ನಾಗರಿಕರನ್ನ ವಿಶೇಷ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಿ ತನ್ನ ದೇಶಕ್ಕೆ ವಾಪಸ್ ಕರೆಸಿಕೊಳ್ತಿದೆ. ಅಫ್ಘಾನಿಸ್ತಾನದಲ್ಲಿರುವ ಸರ್ಕಾರಿ ಅಧಿಕಾರಿಗಳು ಕೂಡ ಕಾಬೂಲ್ ತಾಲಿಬಾನ್ ವಶಕ್ಕೆ ಸಿಗುತ್ತಿದ್ದಂತೆ ನಗರ ತೊರೆದು ಹೊರಟಿದ್ದಾರೆ. ಆದ್ರೆ ಹೀಗೆ ಅಫ್ಘಾನ್ ತೊರೆಯುತ್ತಿರುವವರ ಮೇಲೂ ತಾಲಿಬಾನ್ ಹದ್ದಿನ ಗಣ್ಣಿಟ್ಟಿದೆ. ಅಫ್ಘಾನ್ನ ಪ್ರತಿ ಗಡಿಯಲ್ಲೂ ತಾಲಿಬಾನ್ ಕಾಯುತ್ತಿದ್ದು, ರಾಯಭಾರಿ ಕಚೇರಿಯೊಂದರಿಂದ ಹೊರಟಿದ್ದ ಹೆಲಿಕಾಪ್ಟರ್ ಒಂದನ್ನ ಕೆಲವೇ ಗಂಟೆಗಳಲ್ಲಿ ತಾಲಿಬಾನ್ ಜಬಲಾಬಾದ್ ಎಂಬಲ್ಲಿ ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿದೆ. ಹೀಗಾಗಿ ಈಗ ಅಫ್ಘಾನ್ ತೊರೆಯೋಕೆ ಮುಂದಾದವರಿಗೂ ತಾವು ಸುರಕ್ಷಿತ ಸ್ಥಳ ತಲುಪುತ್ತೇವೆ ಎಂಬ ಯಾವ ಗ್ಯಾರಂಟಿಯೂ ಇಲ್ಲ. ಅಧಿಕಾರ ಸಿಕ್ತಿದ್ದಂತೆ ಬದಲಾಯಿತ ತಾಲಿಬಾನ್ ಕಾನೂನು. ತಾಲಿಬಾನ್ ಮಾನವ ಹಕ್ಕುಗಳಿಗೆ ನಿರ್ಬಂಧ ಹೇರುವ ಕಾನೂನುಗಳನ್ನೇ ಜಾರಿಗೆ ತರುತ್ತಿತ್ತು. ಅದರಲ್ಲೂ ಮಹಿಳೆಯರಿಗೆ ತಾಲಿಬಾನ್ ವಿಧಿಸುವ ಕಟ್ಟಳೆಗಳು ಹಿಂಸಾತ್ಮಕ. ಈ ಕುರಿತಂತೆ ವಿಶ್ವಸಂಸ್ಥೆಯೂ ತೀವ್ರ ಕಳವಳ ವ್ಯಕ್ತಪಡಿಸಿತ್ತು. ಜಗತ್ತಿನ ಬಹುತೇಕ ರಾಷ್ಟ್ರಗಳು ತಾಲಿಬಾನ್ಗಳ ಈ ಹಿಂಸಾಚಾರವನ್ನು ವಿರೋಧಿಸುತ್ತೆ. ಬಹುಶಃ ವಿಶ್ವದ ಕೆಂಗಣ್ಣಿನಿಂದ ಪಾರಾಗೋದ್ರಿಂದ ತಪ್ಪಿಸಿಕೊಳ್ಳೋ ಸಲುವಾಗಿಯೋ ಏನೋ, ಅಫ್ಘಾನಿಸ್ತಾನದ ಹಿಡಿತ ಸಿಗುತ್ತಿದ್ದಂತೆ ತಾಲಿಬಾನ್ ತನ್ನ ಹಳೆಯ ಮಾನವ ಹಕ್ಕುಗಳನ್ನ ಹತ್ತಿಕ್ಕುವ ಕೆಲ ಕಾನೂನುಗಳನ್ನ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಅಂತ ತಾಲಿಬಾನ್ ವಕ್ತಾರ ಆಡಿರುವ ಮಾತುಗಳು ನಿರೂಪಿಸುತ್ತಿದೆ. ಮುಖ್ಯವಾಗಿ ಮಹಿಳೆಯರ ಮೇಲಿನ ತಾಲಿಬಾನ್ ದೌರ್ಜನ್ಯ ಜಗತ್ತಿನ ಕೆಂಗಣ್ಣಿಗೆ ಕಾರಣವಾಗಿದೆ. ಹೀಗಾಗಿ ತಾಲಿಬಾನ್ ಸಂಘಟನೆ ಮಹಿಳೆಯರು ಮನೆಯಿಂದ ಒಬ್ಬಂಟಿಯಾಗಿ ಹೊರಗೆ ಓಡಾಡುವುದು, ವಿದ್ಯಾಭ್ಯಾಸ, ಉದ್ಯೋಗಕ್ಕೆ ಹೋಗೋದಕ್ಕೆ ಸ್ವಾತಂತ್ರ್ಯ ನೀಡೋದಾಗಿ ತಾಲಿಬಾನ್ ವಕ್ತಾರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾನೆ. ಆದರೆ ಮನೆಯಿಂದ ಹೊರಗೆ ಹೋಗುವಾಗ ಮಹಿಳೆಯರು ಹಿಜಬ್ ಧರಿಸೋದು ಕಡ್ಡಾಯ ನಿಯಮವಾಗಿರುತ್ತದೆ ಅಂತ ಇದೇ ವಕ್ತಾರ ಹೇಳಿಕೊಂಡಿದ್ದಾಗಿ ವರದಿಯಾಗಿದೆ. ಆದ್ರೆ ಒಂದು ಕಡೆ ತಾಲಿಬಾನ್ ವಕ್ತಾರ ಹೀಗೆ ಹೇಳ್ತಿದ್ರೆ, ಮಗದೊಂದು ಕಡೆ ಇದೇ ತಾಲಿಬಾನ್ ಸಂಘಟನೆಯ ಹಲವರು ಕಚೇರಿಯಲ್ಲಿದ್ದ ಮಹಿಳೆಯರನ್ನ ಮನೆಗೆ ಕಳುಹಿಸುವ ಕೆಲಸ ಮಾಡ್ತಿದೆ. ತಾಲಿಬಾನ್ ಸಂಘಟನೆಯಲ್ಲೇ ಈ ತರ ದ್ವಂದ್ವ ನೀತಿ ಇದ್ದು ಮುಂದೆ ಇನ್ಯಾವ ಕಾನೂನು ತರುತ್ತೋ, ಯಾವ ಕಾನೂನನ್ನ ಕೈಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಫ್ಘಾನಿಸ್ತಾನದ ಜನರಿಗೆ ಇನ್ನು ಮುಂದಿನ ಪ್ರತಿ ದಿನವೂ ಅಗ್ನಿ ಪರೀಕ್ಷೆ. ಇನ್ನು ಶಿಕ್ಷೆಗೆ ಗುರಿಯಾದವರಿಗೆ ಕಲ್ಲು ಹೊಡೆದು ಸಾಯಿಸೋದು ತಾಲಿಬಾನ್ ಸಂಸ್ಕೃತಿಯ ನಿಯಮ. ಈ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ತಾಲಿಬಾನ್ ವಕ್ತಾರ ತಪ್ಪಿಗೆ ಅನುಗುಣವಾಗಿ ಶಿಕ್ಷೆ ಅನ್ವಯವಾಗಲಿದೆ ಅಂತ ಹೇಳೋ ಮೂಲಕ ಕಲ್ಲು ಹೊಡೆದು ಸಾಯಿಸುವ ನಿಯಮ ಮುಂದೆಯೂ ಜಾರಿಯಲ್ಲಿರಲಿದೆ ಎಂದಿದ್ದಾನೆ. ಇನ್ನು ಅಫ್ಘಾನಿಸ್ತಾನದಲ್ಲಿರುವ ವಿದೇಶಿ ಪ್ರಜೆಗಳು ತಮ್ಮ ದೇಶಕ್ಕೆ ಮರಳಲು ಇಚ್ಛಿಸಿದ್ರೆ ಧಾರಾಳವಾಗಿ ಹೋಗಬಹುದು ಎಂದು ತಾಲಿಬಾನ್ ಸ್ಪಷ್ಟನೆ ನೀಡಿದೆ. ಆದರೆ ವಿದೇಶಿಯರು ಅಫ್ಘಾನಿಸ್ತಾನದಲ್ಲೇ ಉಳಿಯಲು ಇಚ್ಛಿಸಿದ್ರೆ ತಾಲಿಬಾನ್ ಆಡಳಿತದ ಗಮನಕ್ಕೆ ತರಬೇಕಾಗುತ್ತದೆ ಎಂದಿದೆ ತಾಲಿಬಾನ್.
ತಾಲಿಬಾನಿಗಳ ಶಕ್ತಿ ಹೆಚ್ಚಿಸ್ತಾ ಅಮೆರಿಕದ ಶಸ್ತ್ರಾಸ್ತ್ರ. ಕೇವಲ 9 ದಿನದಲ್ಲಿ ಅಫ್ಘಾನಿಸ್ತಾನದ ಅಧ್ಯಕ್ಷ ಸ್ಥಾನವನ್ನು ಪಡೆಯುವ ತನಕ ತಾಲಿಬಾನ್ ಯಶಸ್ವಿಯಾಗಿದೆ ಅಂದ್ರೆ ನಂಬೋದು ಕಷ್ಟ. ಆದ್ರೆ ತಾಲಿಬಾನಿಗಳ ಈ ಯಶಸ್ಸಿಗೆ ಕಾರಣವಾಗಿದ್ದು ಅಮೆರಿಕದ ಶಸ್ತ್ರಾಸ್ತ್ರಗಳೇ ಅನ್ನೋದು ಮತ್ತೊಂದು ದುರಂತ. ತಾಲಿಬಾನ್ ಉಗ್ರ ಸಂಹಾರಕ್ಕೆಂದು ಅಮೆರಿಕ ಅಫ್ಘಾನ್ ಪಡೆಗಳಿಗೆ ಶಸ್ತ್ರಾಸ್ತ್ರಗಳನ್ನ ಕಳುಹಿಸಿಕೊಟ್ಟಿತ್ತು. ಬೇರೆ ಬೇರೆ ದೇಶಗಳು ಅಫ್ಘಾನಿಸ್ತಾನದ ಮಿಲಿಟರಿ ಪಡೆಗಳಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸಿತ್ತು. ಆ ಭರಪೂರ ಶಸ್ತ್ರಾಸ್ತ್ರಗಳೇ ತಾಲಿಬಾನಿಗಳ ಶಕ್ತಿ ಹೆಚ್ಚಿಸಿದೆ. ಒಂದೊಂದೇ ಪ್ರಾಂತ್ಯಗಳನ್ನು ವಶಕ್ಕೆ ಪಡೆಯುವಾಗ ಸೈನಿಕರು ಶರಣಾಗಿ ಓಡಿ ಹೋಗ್ತಿದ್ರು. ಈ ವೇಳೆ ತಾಲಿಬಾನಿಗಳು ಸೇನೆಯ ಬಳಿಯಿದ್ದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯುತ್ತಿದ್ರು. ಹೀಗೆ ತಾಲಿಬಾನ್ ಸಂಘಟನೆಗೆ ಸೇನೆಯ ಶಸ್ತ್ರಾಸ್ತ್ರಗಳನ್ನ ಕೊಳ್ಳೆ ಹೊಡೆಯುತ್ತಾ ಇಡೀ ಅಫ್ಘಾನ್ ಸೇನೆ ಆಡಳಿತವೇ ಶರಣಾಗುವಂತೆ ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅವರ ಸಮುದಾಯದ ಜನರನ್ನೇ ನೆಮ್ಮದಿಯಿಂದ ಬದುಕಲು ಬಿಡುತ್ತಿಲ್ಲ. ಇನ್ನು ಬೇರೆ ಸಮುದಾಯದ ಜನರ ಬದುಕು ಅಲ್ಲಿ ಎಷ್ಟು ಭಯಾನಕವಾಗಿದೆಯೋ ಗೊತ್ತಿಲ್ಲ. ತಾಲಿಬಾನ್ ಕೈಗೆ ಅಫ್ಘಾನಿಸ್ತಾನದ ಹಿಡಿತ ಸಿಗುತ್ತಿದ್ದಂತೆ ಅಲ್ಲಿರುವ ಇತರೆ ಸಮುದಾಯದ ಜನರಿಗೆ ಜೀವ ಭಯ ಹೆಚ್ಚಾಗಿದೆ. ಹೀಗಾಗಿ ಅಫ್ಘಾನಿಸ್ತಾನದಲ್ಲಿ ಸಿಲುಕಿರುವ 20,000ಕ್ಕೂ ಹೆಚ್ಚು ಬೇರೆ ಬೇರೆ ಸಮುದಾಯದ ಜನರಿಗೆ ಶಾಶ್ವತ ಪುನರ್ವಸತಿ ಕಲ್ಪಿಸಲು ಕೆನಡಾ ಮುಂದಾಗಿದೆ. ಇನ್ನು ಅಫ್ಘಾನ್ನಿಂದ ಹೊರಬರುವ ಜನರಿಗೆ ಧರ್ಮಾತೀತವಾಗಿ ಆಶ್ರಯ ನೀಡಲು ಭಾರತವೂ ಚಿಂತನೆ ನಡೆಸಿದೆ ಎಂಬ ಮಾಹಿತಿ ಇದೆ. ಇನ್ನು ತಾಲಿಬಾನ್ ಭಾರತವನ್ನ ಹೊಗಳೋದರ ಜೊತೆಗೆ ಎಚ್ಚರಿಕೆ ಸಂದೇಶವನ್ನು ನೀಡಿದೆ. ಅಫ್ಘಾನ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುತ್ತಿರುವ ಭಾರತಕ್ಕೆ ತಾಲಿಬಾನ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇದ್ರ ಜೊತೆಗೆ ಭಾರತವೇನಾದರೂ ಅಫ್ಘಾನಿಸ್ತಾನಕ್ಕೆ ಸೇನೆ ಕಳುಹಿಸಲು ನಿರ್ಧರಿಸಿದ್ರೆ ಅಮೆರಿಕಕ್ಕೆ ಆದ ಪರಿಣಾಮವನ್ನೇ ಭಾರತವು ಎದುರಿಸಬೇಕಾದೀತು ಅಂತ ತಾಲಿಬಾನಿಗಳು ಎಚ್ಚರಿಕೆ ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ಅಷ್ಟಕ್ಕೂ 20 ವರ್ಷಗಳಿಂದ ಅಫ್ಘಾನ್ನಲ್ಲಿದ್ದ ಅಮೆರಿಕ ಸೇನೆ ಏಕಾಏಕಿ ಕಾಲ್ಕೀಳ್ತಿರೋದ್ಯಾಕೆ? ಜೋ ಬೈಡನ್ ನಿಗೂಢ ನಡೆ ಏನು? ತಾಲಿಬಾನ್ ಉಗ್ರರು ಭಾರತವನ್ನ ಮೆಚ್ಚಿಕೊಂಡಿದ್ಯಾಕೆ? ಆ ಸ್ಟೋರಿಯನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಹ್ಯಾವ್ ಅ ಸ್ಮಾಲ್ ಬ್ರೇಕ್. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅಬ್ಬರ ಹೆಚ್ಚಾಗ್ತಾನೆ ಇದೆ. ಯಾವುದೇ ಕ್ಷಣದಲ್ಲೂ ತಾಲಿಬಾನ್ ಉಗ್ರರು ಅಲ್ಲಿನ ಸರ್ಕಾರವನ್ನ ಕಿತ್ತೊಗೆದು ಗದ್ದುಗೆ ಏರೋದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ಇದರ ಮಧ್ಯೆ ತಾಲಿಬಾನ್ ಮತ್ತು ಅಮೆರಿಕದ ನಡೆ ಹಲವು ಅನುಮಾನಗಳನ್ನ ಹುಟ್ಟುಹಾಕ್ತಿದೆ. ಹಾಗಾದ್ರೆ ಯಾವುವು ಆ ಅನುಮಾನಗಳು? ಭಾರತದ ಪರ ಮೆಚ್ಚುಗೆ ಮಾತನಾಡಿದ್ದೇಕೆ ಉಗ್ರರು? ಆ ಕುರಿತು ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಫ್ಘಾನಿಸ್ತಾನದ ಕೆಲವು ಪ್ರದೇಶಗಳಲ್ಲಿ ಯುಎಸ್ ವಾಯುಸೇನೆ ಬೆಂಬಲದ ಹೊರತಾಗಿಯೂ ತಾಲಿಬಾನ್ ಶಕ್ತಿಶಾಲಿ ಆಗುತ್ತಿದೆ. ಕಳೆದ ಒಂದು ವಾರದಲ್ಲಿ ಅಫ್ಘಾನ್ನ ಪ್ರಮುಖ ಪ್ರದೇಶಗಳ ಮೇಲೆ ತಾಲಿಬಾನ್ ಹಿಡಿತ ಸಾಧಿಸಿದೆ. ಕೆಲವು ಪ್ರದೇಶಗಳಲ್ಲಿ ಸೇನೆಯನ್ನು ಸೋಲಿಸಿದ್ರೆ ಇನ್ನು ಕೆಲವು ಪ್ರದೇಶಗಳಲ್ಲಿ ಸಂಘಟನೆಗೆ ಸಹಕಾರ ನೀಡಿದ ಸರ್ಕಾರದ ಭದ್ರತಾ ಪಡೆಗಳನ್ನು ಅಲ್ಲಿಂದ ಹಿಂದಿರುಗಿಸಿ ಕಳುಹಿಸಲಾಗಿದೆ. ಆದರೆ ತಾಲಿಬಾನ್ ಬಂಡುಕೋರರಿಗೆ ಬೆದರಿ ವಾಪಸ್ಸಾದ ಅಫ್ಘಾನ್ ಸೇನೆ ಮತ್ತು ಯೋಧರ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತಿವೆ. ಶತಕೋಟಿಗಳನ್ನು ಖರ್ಚು ಮಾಡಿ ಅಮೆರಿಕದ ಸೇನೆಯಿಂದ ಅಫ್ಘಾನ್ ಸೇನೆ ಅದೆಂಥ ತರಬೇತಿ ಪಡ್ಕೊಂಡಿದೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಉಗ್ರರ ಹುಟ್ಟಡಗಿಸೋಕೆ ಭಾರತೀಯ ಸೇನೆ ಸಜ್ಜು. ಅಮೆರಿಕ ಸೇನೆ ಅಫ್ಘಾನನ್ನ ನಡು ನೀರಲ್ಲೇ ಕೈಬಿಟ್ಟು ಹೋಗ್ತಾ ಇದೆ. ತಾಲಿಬಾನ್ ಉಗ್ರರು ಮಾನವ ಹಕ್ಕುಗಳಿಗೆ ಧಕ್ಕೆ ತರ್ತಾ ಇದ್ರು, ಅಮೆರಿಕ ಮಾತ್ರ ಇತ್ತ ಕಿಂಚಿತ್ತೂ ಗಮನ ಕೊಡ್ತಾ ಇಲ್ಲ. ಅಫ್ಘಾನ್ ಪ್ರಜೆಗಳಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಗಂಟು ಮೂಟೆ ಕಟ್ಕೊಂಡು ಹೋಗಿದೆ. ಇದರಿಂದ ಅಫ್ಘಾನ್ ಜನರಿಗೆ ದಿಕ್ಕ್ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದರ ಬಗ್ಗೆ ಖುದ್ದು ವಿಶ್ವಸಂಸ್ಥೆಯೇ ಕಳವಳ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಈಗಾಗಲೇ ಅಫ್ಘಾನ್ ಜನರಿಗಾಗಿ ಸಾಕಷ್ಟು ನೆರವು ನೀಡಿರೋ ಭಾರತ ತಾಲಿಬಾನ್ಗಳ ವಿರುದ್ಧ ಸೆಟೆದು ನಿಲ್ಲೋ ಸಾಧ್ಯತೆ ಇದೆ. ಇನ್ನು ಮಾನವೀಯತೆ ಹಾಗೂ ಅಭಿವೃದ್ಧಿ ಆಧಾರದ ಮೇಲೆ ಭಾರತದಿಂದ ಅಫ್ಘಾನ್ ಜನರಿಗೆ ನೀಡಲಾಗುವ ನೆರವಿಗೆ ಸ್ವಾಗತವಿದೆ ಅಂತ ಹೇಳಿ ತಾಲಿಬಾನ್ ಉಗ್ರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಫ್ಘಾನ್ ಜನರಿಗಾಗಿ ಭಾರತ ಸರ್ಕಾರ ಅಣೆಕಟ್ಟುಗಳು, ಮೂಲಭೂತ ಸೌಕರ್ಯ, ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರ ಬಗ್ಗೆ ನಮ್ಮ ತಕರಾರಿಲ್ಲ.
ರಾಜತಾಂತ್ರಿಕ ಅಧಿಕಾರಿಗಳು ಮತ್ತು ಭಾರತದ ರಾಯಭಾರ ಕಚೇರಿಯಲ್ಲಿನ ಸಿಬ್ಬಂದಿಗೆ ತಾಲಿಬಾನ್ನಿಂದ ಯಾವುದೇ ಹಾನಿ ಇಲ್ಲ ಅಂತಾನೂ ತಾಲಿಬಾನ್ ಮುಖಂಡರು ಭರವಸೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವಿರುದ್ಧ ಭಾರತೀಯ ಆರ್ಮಿ ಬಂದ್ರೆ ನಾವು ಸಹಿಸಲ್ಲ ಅಂತ ಹೇಳಿ ಉಗ್ರರು ಎಚ್ಚರಿಸಿದ್ದಾರೆ. ಆದ್ರೆ ದಂಡಿಗೂ ಹೆದರದ, ದಾಳಿಗೂ ಹೆದರದ ಭಾರತ ಖಂಡಿತ ತಾಲಿಬಾನ್ಗಳಿಗೆ ಹೆದರೋ ಮಾತೇ ಇಲ್ಲ ಎನ್ನಲಾಗುತ್ತಿದೆ. ಈ ಮಧ್ಯೆ ಅಫ್ಘಾನ್ನಲ್ಲಿ ಸಿಲುಕಿಕೊಂಡಿರೋ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರೋಕೆ ಏರ್ ಇಂಡಿಯಾ ವಿಮಾನ ಕಾಬೂಲ್ಗೆ ತೆರಳಿದೆ. ಇನ್ನು ಅಫ್ಘಾನ್ ಅಧ್ಯಕ್ಷ ಅಶ್ರಫ್ ಘನಿ ರಾಜೀನಾಮೆ ಕೊಟ್ಟ ಮೇಲೆ ಇಡೀ ದೇಶವನ್ನ ತಾಲಿಬಾನಿಗಳು ವಶಕ್ಕೆ ಪಡೆಯಲಿದ್ದಾರೆ. ಆದ್ರೆ ಈ ಮಧ್ಯೆ ಕಾಬೂಲ್ ತೊರೆಯುತ್ತಿರೋ ಅಫ್ಘಾನ್ ಪ್ರಜೆಗಳು ಸುರಕ್ಷಿತ ದೇಶಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಜೊತೆಗೆ ಅಫ್ಘಾನ್ನಲ್ಲಿ ಸಿಲುಕಿಕೊಂಡಿರೋ ತಮ್ಮ ಕುಟುಂಬಸ್ಥರ ಬಗ್ಗೆ ಆತಂಕಗೊಂಡಿದ್ದಾರೆ. ಜೊತೆಗೆ ಭಾರತ ವೀಸಾ ನಿಯಮಗಳನ್ನು ಸಡಿಲಗೊಳಿಸಿ ಅಫ್ಘಾನ್ ವಲಸಿಗರಿಗೆ ನೆಲೆ ನೀಡಬೇಕು ಅಂತಾನೂ ಕೆಲವರು ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಅರ್ಥವಾಗದ ಪ್ರಶ್ನೆ ಏನಂದ್ರೆ, ಜಗತ್ತಿನ ಯಾವುದೇ ದೇಶದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆದ್ರೆ ಮೊದಲು ಎದ್ದು ಬರ್ತಾ ಇದ್ದದ್ದು ಅಮೆರಿಕ. ಆದ್ರೀಗ ಇದೇ ಅಮೆರಿಕ ಅಫ್ಘಾನ್ನಿಂದ ಕಾಲ್ಕಿಳಿತಿರೋದು ಯಾಕೆ? ಅಮೆರಿಕ ತಾಲಿಬಾನ್ ಉಗ್ರರಿಗೆ ಹೆದರಿಕೊಂಡು ಜಾಗ ಖಾಲಿ ಮಾಡುತ್ತಿದೆಯಾ, ಅಥವಾ ಇದರ ಹಿಂದೆ ಬೇರೆಯದ್ದೇ ರಣತಂತ್ರ ಅಡಗಿದೆಯಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅಮೆರಿಕದಿಂದ ಅಫ್ಘಾನ್ಗೆ 3,000 ಟ್ರೂಪ್. ತಾಲಿಬಾನ್ ಉಗ್ರರಿಗೆ ಬೈಡನ್ ವಾರ್ನಿಂಗ್. ತಾಲಿಬಾನ್ ಮುಷ್ಟಿಗೆ ಸಿಲುಕಿರೋ ಪ್ರದೇಶಗಳಿಂದ ಅಮೆರಿಕದ ಅಧಿಕಾರಿಗಳು ಮತ್ತು ಪ್ರಜೆಗಳನ್ನು ಸ್ಥಳಾಂತರಿಸಲು ಜೋ ಬೈಡನ್ ತೀರ್ಮಾನಿಸಿದ್ದಾರೆ. ಈ ಸ್ಥಳಾಂತರ ಪ್ರಕ್ರಿಯೆ ವೇಳೆ ಅಡ್ಡಿಪಡಿಸಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ತಾಲಿಬಾನ್ ಸಂಘಟನೆಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ಪಡೆ ಜೊತೆಗಿನ ಸಭೆ ನಂತರದಲ್ಲಿ ಅವರು ಮಾತನಾಡಿದ್ದಾರೆ. ಅಫ್ಘಾನಿಸ್ತಾನದ ಜೊತೆಗೆ ಮಾಡಿಕೊಂಡ 20 ವರ್ಷಗಳ ಒಪ್ಪಂದ ಅಂತ್ಯಗೊಂಡ ಹಿನ್ನೆಲೆ ಆ ದೇಶದಲ್ಲಿರುವ ತಮ್ಮವರನ್ನ ವಾಪಸ್ ಕರೆಸಿಕೊಳ್ಳುವುದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಸ್ಥಳಾಂತರ ಪ್ರಕ್ರಿಯೆ ನಡೆಸುವುದಕ್ಕೆ 3,000ದಿಂದ ಸುಮಾರು 5,000 ಭದ್ರತಾ ಸಿಬ್ಬಂದಿಯನ್ನು ರವಾನಿಸಲಾಗಿದೆ. ಅಲ್ಲಿ ಯುಎಸ್ ಸೇನಾ ಕಾರ್ಯಾಚರಣೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾದಲ್ಲಿ ಯುಎಸ್ ಸೇನಾ ಪಡೆಗಳಿಂದ ಕಠಿಣ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಎಂದು ತಾಲಿಬಾನ್ ಸಂಘಟನೆಗೆ ಅಧ್ಯಕ್ಷ ಜೋ ಬೈಡನ್ ಎಚ್ಚರಿಕೆ ನೀಡಿದ್ದಾರೆ. ಹಾಗಾದ್ರೆ ಅಮೆರಿಕದ ಅಸಲಿ ಉದ್ದೇಶ ಏನು? ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಮಾಡಿದ್ದ ಒಸಾಮಾ ಬಿನ್ ಲಾಡೆನ್ ಮತ್ತು ಅಲ್ ಖೈದಾ ವಿರುದ್ಧ ಅಮೆರಿಕ ಹೋರಾಡಬೇಕಾಗಿತ್ತು. ಸುದೀರ್ಘ 20 ವರ್ಷಗಳ ಕಾಲ ಅದರಲ್ಲೇ ಮುಳುಗಿತ್ತು. ಆದ್ರೀಗ ಅನಾವಶ್ಯಕವಾಗಿ ಸೇನೆಯನ್ನ ಅಫ್ಘಾನ್ನಲ್ಲಿ ಮುಂದುವರೆಸೋದು ಅಮೆರಿಕಕ್ಕೆ ಹೊರೆಯಾದಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ತನ್ನ ಸೇನೆಯನ್ನ ಅಫ್ಘಾನ್ನಿಂದ ಹಿಂಪಡೆದಿದೆಯಂತೆ. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದಲ್ಲಿ ಶಾಂತಿ ಮರುಸ್ಥಾಪಿಸಲು ಇಷ್ಟು ವರ್ಷ ನಮ್ಮ ಸೈನಿಕರು ಹೋರಾಡಿದ್ದಾರೆ. ಇನ್ಮುಂದೆ ಇಲ್ಲಿನ ಶಾಂತಿಗಾಗಿ ಭಾರತ, ರಷ್ಯಾ, ಚೀನಾ, ಟರ್ಕಿ, ಪಾಕಿಸ್ತಾನ ನೆರವಾಗಲಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಅಫ್ಘಾನಿಸ್ತಾನದಲ್ಲಿ ಶಾಂತಿ ಸ್ಥಾಪಿಸಲು ಹೊರಡೋದು ಅಷ್ಟು ಸುಲಭವಾಗಿಲ್ಲ. ಅಫ್ಘಾನಿಸ್ತಾನದ ಜೊತೆ ಭಾರತ ಸ್ನೇಹದಿಂದಲೇ ಇದೆ. ಸ್ನೇಹದ ಸಂಕೇತವಾಗಿ ಅಫ್ಘಾನ್ನಲ್ಲಿ ಸಂಸತ್ ಭವನವನ್ನ ನಿರ್ಮಿಸಿಕೊಟ್ಟಿದೆ. ಕೆಲ ಯುದ್ಧ ಹೆಲಿಕಾಪ್ಟರ್ಗಳನ್ನ ಕೊಟ್ಟಿದೆ. ಹೀಗಾಗಿ ಅಮೆರಿಕ ಹೇಳಿದಂತೆ 4 ದೇಶಗಳು ಒಗ್ಗೂಡಿದ್ರೆ ಅಫ್ಘಾನಿಸ್ತಾನದಲ್ಲಿ ಶಾಂತಿ ಮುಂದುವರಿಯುವಂತೆ ಮಾಡುವುದು ಕಷ್ಟವಲ್ಲ. ಆದ್ರೆ ಪಾಕಿಸ್ತಾನ, ಚೀನಾದ ಜೊತೆಗೆ ಮಿಲಿಟರಿ ಸಹಕಾರ ಬಹಳ ಕಷ್ಟ. ಇನ್ನೂ ರಾಜತಾಂತ್ರಿಕವಾಗಿಯೂ ಈ 4 ರಾಷ್ಟ್ರಗಳು ಒಂದಾಗಿ ಹೋಗುವುದು ಇನ್ನೂ ಕಷ್ಟ. ಹೀಗಾಗಿ ಅಮೆರಿಕ ಹೇಳಿದಂತೆ ಅಲ್ಲಿ ಯಾರ ಸೈನ್ಯವೂ ಹೋಗಲ್ಲ. ಇದೆಲ್ಲವನ್ನ ಲೆಕ್ಕ ಹಾಕಿರೋ ಅಮೆರಿಕ ದಕ್ಷಿಣ ಏಷ್ಯಾದಲ್ಲಿ ಚೀನಾ ಮತ್ತು ಭಾರತದ ಪ್ರಾಬಲ್ಯ ಕುಗ್ಗಿಸಲು ಉಗ್ರರನ್ನ ಛೂ ಬಿಡೋ ಪರೋಕ್ಷ ತಂತ್ರಕ್ಕೆ ಮೊರೆ ಹೋಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗುತ್ತಿವೆ. ನೋಡಿದ್ರಲ್ಲ, ತಾಲಿಬಾನ್ ಉಗ್ರ ಸಾಮ್ರಾಜ್ಯ, ಅಮೆರಿಕದ ನಿಗೂಢ ನಡೆ ಏನು ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.